ಅವಳ ಹಣೆಯ ಮೇಲಾಗಿದ್ದ ಗಾಯವನ್ನು ಕಂಡವ ಹೇಗಾಯಿತು ಇದು ಎಂದನು. ಅವರು ಕಿಟಕಿಗೆ ಕಲ್ತೂರುತ್ತಿದ್ರು, ಆಗ ಬಿದ್ದು ಗಾಯ ಆಯಿತು ಹೇಳಿದಳು ಸಹಸ್ರ. ಅವಳನ್ನೇ ಅರಕ್ಷಣ ದಿಟ್ಟಿಸಿದ ಆಯುಧ್. ಕೋಪ ಬಂದಿತ್ತು ಹುಡುಗನಿಗೆ. ಇದೇ ಕಾರಣಕ್ಕೆ ನಮ್ಮನೇಲೆ ಇಳುವಂತ ಹೇಳಿದ್ದು. ಆದ್ರೇನ್ ಮಾಡೋದು? ಹಠಮಾರಿ ಹೆಣ್ಣಲ್ವಾ ನೀನು? ನನ್ಮಾತಿಸ್ಗೇಳ್ತೀಯಾ? ನಿನಗ್ ನೀನೇ ಸರಿಯಲ್ವಾ ಎಂದು ರೇಗಿದ್ದ. ನೀನ್ ನನ್ಮೇಲೆ ಕೂಗಾಡದಿಕ್ಕೆ ಬಂದಿದ್ರೆ ಹೊರಟೋಗು ಎಂದಲು ಮತ್ತೆಲ್ಲೋ ನೋಡುತ್ತಾ. ಹಾಂ, ಇದಕ್ಕೇನೂ ಕಮ್ಮಿ ಇಲ್ಲ. ಇದೇ ಭಂಡತನವನ್ನ ಬಿಡು ಅಂದಿದ್ದು. ಯಾರೋ ನಿನ್ ಹಿಂದೆ ಬಿಟ್ಟಿದ್ದಾರೆ ಅನ್ನೋದು ನನಗ್ಯಾವತ್ತೋ ಗೊತ್ತು ಕಣೆ. ಮುಂದೊಂದ್ ದಿನ ಹೀಗಾಗ್ಬೋದು ಅಂತಾನೇ ನಿನ್ನನ್ನು ನಮ್ಮನೇಲೇ ಇರು ಅಂದಿದ್ದು ಎಂದವ ಅವಳ ಕೈ ಹಿಡಿದು ಸೋಫಾದ ಮೇಲೆ ಕೂರಿಸಿದ್ದ. ನರೇಂದ್ರರ ಕಡೆ ತಿರುಗಿ, ಏನ್ ಮುಖ ನೋಡ್ತಾ ನಿಂತಿದ್ದೀರಾ? ಫಸ್ಟ್ ಏಡ್ ಬಾಕ್ಸ್ ತನ್ನಿ ಎಂದ. ತನ್ನ ಮುಂದೆಯೇ ತನ್ನ ಅಪ್ಪನೊಂದಿಗೆ ಎಷ್ಟು ಧಿಮಾಕಿನಿಂದ ಮಾತ್ನಾಡುತ್ತಾನೆ ಎಂದು ಸಿಟ್ಟು ಬಂದಿತ್ತು ಅವಳಿಗೆ. ನೋಡು, ನೀನು ನನ್ನಪ್ಪನ್ ಜತೆ ಎನ್ನುವಾಗ ಅವಳ ಬಾಯಿಯ ಮೇಲೆ ಬೆರಳಿಟ್ಟವ, ಸ್ವಲ್ಪೊತ್ತು ತೆಪ್ಪಗೆ ಕುತ್ಕೋ ಎಂದವು. ಅವಳು ಅವನನ್ನೇ ದುರುದುರು ನೋಡುತ್ತಾ ಸುಮ್ಮನಾದಳು. ನರೇಂದ್ರ ಫಸ್ಟ್ ಏಡ್ ಬಾಕ್ಸ್ ತಂದಿದ್ರು. ಕಾಟನ್ನಿಂದ ಮೆಲ್ಲಗೆ ಅವನ ಹಣೆಯ ರಕ್ತವನ್ನು ಒರೆಸಿದ್ದ ಆಯುಧ್. ಅವನನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದಳು ಸಹಸ್ರ. ನಿಜಕ್ಕೂ ಎಷ್ಟು ಹ್ಯಾಂಡ್ಸಮ್ ಇದ್ದಾನೀವನು. ಅವಳ ಮನ ಗುನಿಗಿರುವುದು ಅದಿಷ್ಟನೇ ಬಾರಿಯೋ. ಆ ಆಕರ್ಷಣೀಯ ಕಣ್ಣುಗಳನ್ನು ಎಷ್ಟು ನೋಡಿದರೂ ಸಾಲದು. ಆ ಚೂಪು ಮೂಗು, ಒರಟು ತುಟಿಗಳು, ಹಣೆಯ ತುಂಬಾ ಬಂದು ಬೀಳುವ ಜೊಂಪೆ ಕೂದಲು, ಎಡಹುಬ್ಬಿನ ತುದಿಯಲ್ಲಿ ಕಂಡೂ ಕಾಣದಂತಿರುವ ಸಣ್ಣ ಕಪ್ಪು ಮಚ್ಚೆ, ಎಲ್ಲವನ್ನೂ ನೋಡುತ್ತಾ ಕಳೆದು ಹೋಗಿದ್ದಳು ಸಹಸ್ರ. ಯಾಕಿವನು ಇಷ್ಟು ಹ್ಯಾಂಡ್ಸಮ್ ಇದ್ದಾನೆ? ದೇವ್ರೇ, ಮದುವೆ ಆದ್ಮೇಲೆ ಇವನ ಸುತ್ತಮುತ್ತಲೇ ಇರ್ಬೇಕಾ? ಛೇ, ಸ್ವಲ್ಪಾದ್ರೂ ಒರೆಯ ಗುಣ ಇದ್ದಿದ್ರೆ ಇವನಿಗೆ ಎಷ್ಟು ಖುಷಿಯಿಂದ ಮದುವೆ ಆಗ್ತಿದ್ದೆ. ಆದ್ರೆ ಇವನು ದೊಡ್ಡ ಕೇಡಿ. ಇವನ ಅಂದಚಂದವನ್ನು ಪ್ರಶಂಸಿಸುವುದಕ್ಕೂ ಆಗೋದಿಲ್ಲ. ಈ ಮದುವೆಯನ್ನು ಖುಷಿಯಿಂದ ಒಪ್ಪಿಕೊಳ್ಳುವುದಕ್ಕೂ ಆಗೋದಿಲ್ಲ ಎಂದು ಬೇಸರದ ಉಸಿರು ದಬ್ಬಿದ್ದಳು. ಅವಳ ತಲೆಗೆ ಬ್ಯಾಂಡೇಜ್ ಹಾಕಿದವ, ಹೊಟ್ಟೆಗೂ ಏನಾದ್ರೂ ಏಟಾಗಿದ್ಯಾ? ಆಸ್ಪತ್ರೆಗೆ ಹೋಗ್ಬೇಕಾ ಎಂದನು. ಏನೂ ಇಲ್ಲ, ಹಣೆಗೆ ಮಾತ್ರ ಏಟು ಬಿದ್ದಿದ್ದು ಹೇಳಿದಳು. ಊಟ, ಮೆಡಿಸಿನ್ ಕೇಳಿದ. ಊಟ ಆಯ್ತು, ಮೆಡಿಸಿನ್ ಇನ್ನೂ ತಗೊಂಡಿಲ್ಲ ಎಂದಳು. ಯಾಕೆ? ತಗೊಳ್ಳೋದು ಬೇಡು ಅಂತ ಕಣಿ ಕೇಳ್ತಿದ್ಯಾ? ಡಾಕ್ಟರ್ ಹೇಳಿಲ್ವಾ ಮೆಡಿಸಿನ್ಸ್ ಮಿಸ್ ಮಾಡ್ಬಾರ್ದು ಅಂತ? ಚೂಪು ದನಿಯಲ್ಲಿ ಹೇಳಿದಾಗ ಮೂತಿ ತಿರುವಿ, ಗೊತ್ತು, ತಗೋತೀನಿ ಎಂದಳು. ನಿನ್ ರೂಮೆಲ್ಲಿದೆ ಕೇಳಿದ. ಅವಳು ಕಣ್ಣಲ್ಲೇ ಅತ್ತ ತೋರಿಸಿದಳು. ಅವಳನ್ನು ತೋಳಲ್ಲಿ ಎಟ್ಟಿಕೊಂಡವನು ನರೇಂದ್ರರ ಕಡೆ ತಿರುಗಿ, ಓಲ್ಡ್ ಮ್ಯಾನ್, ಐ ಮೀನ್ ಮಾವ, ನೀವ್ ಹೋಗ್ಬೋದು, ಕತ್ತಲಾಗಿದೆ. ನಾನಿವತ್ ರಾತ್ರಿ ಇಲ್ಲೇ ಇರ್ತೀನಿ ಎಂದನು. ಏನು? ಇಲ್ಲ? ಯಾಕೆ ಇರ್ಬಾರ್ದಾ? ಇವತ್ತಾಗಿರೋದು ಸಾಲಲ್ವಾ? ನಾನು ಹೋದ್ಮೇಲ್ ಮತ್ತೆ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ರೆ ಏನ್ ಮಾಡ್ತೀರಾ? ಸುಮ್ನೆ ಬಿಪಿ ಟ್ಯಾಬ್ಲೆಟ್ಸ್ ತಗೊಂಡು ಮಾಳ್ಗೊಳಿ ಹೋಗಿ ಎಂದವ. ಅವಳನ್ನು ರೂಮಿಗೆ ಎತ್ತಿಕೊಂಡು ಬಂದು ಮಲಗಿಸಿದ. ನೋಡು, ನೀನ್ ಇನ್ನೊಂದ್ಸಲ ನನ್ನಪ್ಪನ್ ಜೊತೆ ಹಾಗ್ ಮಾತಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಹಿರಿಯರ್ ಜೊತೆ ಮಾತಾಡೋ ರೀತಿನಾ ಅದು? ನಾನು ನಿನ್ನಪ್ಪನ್ ಜೊತೆ ಹಾಗ್ ಮಾತಾಡಿದ್ರೆ ಓಕೆನಾ ನಿನ್ಗೆ ಎಂದಳು ಕೋಪದಲ್ಲಿ. ಮಾತಾಡು, ನನಗೇನಾಗ್ಬೇಕು? ನನ್ ಗಂಟೇನ್ ಹೋಗುತ್ತಾ ಎಂದವನ ಭಂಡತನವನ್ನು ಕಂಡು ಅವಳಿಗೆ ತಲೆ ಚಚ್ಚಿಕೊಳ್ಳುವಂತಾಯಿತು. ಏನೇ ಮುಖ ನೋಡ್ತೀಯಾ? ಮೆಡಿಸಿನ್ಸ್ ಎಲ್ಲಿದೆ ಹೇಳು ಎಂದ. ನೀನು ನಮ್ಮಪ್ಪನ ಹತ್ರ ಸಾರಿ ಕೇಳೋವರ್ಗೂ ನಾನ್ ಮೆಡಿಸಿನ್ ತಗೊಳ್ಳೋದಿಲ್ಲ ಎಂದಳು. ಸುಮ್ನೆ ನನ್ಗೆ ಕೋಪ ಹತ್ಸ್ಬೇಡ. ಬಾಯಿ ಮುಕ್ಕೊಂಡು ಮೆಡಿಸಿನ್ ತಗೋ. ಅಪ್ಪ ಅಂತೆ ಅಪ್ಪ. ನಾನ್ ನಮ್ಮಪ್ಪನ ಹತ್ರನೇ ಯಾವತ್ತೂ ಕ್ಷಮೆ ಕೇಳದವನಲ್ಲ. ಇನ್ನು ನಿಮ್ಮಪ್ಪನ ಹತ್ರ ಕೇಳ್ತೀನಾ ಎಂದನು ಮತ್ತದೇ ಅಹಂಕಾರದಿಂದ. ಹೌದಾ? ಸರಿ, ಹಾಗಾದ್ರೆ ಹೇಗ್ ಕೇಳಲ್ವೋ ನಾನು ನೋಡ್ತೀನಿ. ನಾನ್ ಮೆಡಿಸಿನ್ ತಗೊಳ್ಳೋದಿಲ್ಲ. ಒಂದಿನ ಮೆಡಿಸಿನ್ ತಗೊಳ್ಳಿಲ್ಲ ಅಂದ್ರೆ ನೀನೇನು ಸತ್ಹೋಗೋದಿಲ್ಲ ಬಿಡು ಎಂದನು. ಅವನು ಇಷ್ಟಕ್ಕೆಲ್ಲ ಬಗ್ಗುವುದಿಲ್ಲ ಎಂದು ಅರ್ಥವಾಗಿತ್ತು ಹುಡುಗಿಗೆ. ಓಕೆ, ನಾಳೆ ಪೂರ್ತಿ ಉಪವಾಸ ಇರ್ತೀನಿ, ಏನೂ ತಿನ್ನಲ್ಲ ಎಂದಳು. ನೋಡು, ಇದು ಅತಿಯಾಯ್ತು. ಏನಾದ್ರೂ ಅಂದ್ರು, ನೀನು ನಮ್ಮಪ್ಪನ ಹತ್ರ ಸಾರಿ ಕೇಳೋವರೆಗೂ ನಾನ್ ಏನೂ ತಿನ್ನಲ್ಲ ಎಂದಾಗ ಅವನಿಗೆ ತಲೆನೋವು ಶುರುವಾಯಿತು. ಅವಳ ಹಠದಿಂದ ಸಿಟ್ಟು ಬಂದಿತ್ತು ಹುಡುಗನಿಗೆ. ತನ್ನ ಈಗೋ ಬಿಟ್ಟು ಮಾವನ ಬಳಿ ಹೇಗೆ ಕ್ಷಮೆ ಕೇಳುವನು? ನೋಡು, ನೀನ್ ತುಂಬಾ ಅತಿಯಾಗಾಡ್ತಿದ್ಯಾ. ಈ ಮಗುನ ನನ್ನ ವೀಕ್ನೆಸ್ ಮಾಡ್ತಿದ್ಯಲ್ವಾ? ನೀನ್ ಪ್ರೆಗ್ನೆಂಟ್ ಆಗಿರ್ದಿದ್ರೆ ಪರಿಸ್ಥಿತಿ ಬೇರೆಯೇ ಇರ್ತಿತ್ತು ಎಂದನು ಅವಳನ್ನೇ ಕೆಕ್ಕರಿಸಿ ನೋಡುತ್ತಾ. ಆಗ ನೀನ್ಯಾಕೆ ನನ್ಮನೆಗೆ ಬರ್ತಿದ್ದೆ? ನಾನ್ಯಾಕೆ ಕ್ಷಮೆ ಕೇಳಲು ಹೇಳ್ತಿದ್ದೆ? ನಾವಿಬ್ರು ಮದುವೆ ಆದ್ರೂ ಯಾಕಾಗ್ತಿದ್ವಿ? ಈಗ ಪರಿಸ್ಥಿತಿ ಹಾಗಿಲ್ಲ ತಾನೆ? ಸುಮ್ನೆ ನಮ್ಮಪ್ಪನ ಹತ್ರ ಹೋಗಿ ಸಾರಿ ಕೇಳು ಎಂದಳು ಸಹಸ್ರ. ಹಣೆ ತೀಡ್ಕೊಂಡವನು, ಸರಿ, ಮೆಡಿಸಿನ್ ಕೈಯಲ್ಲಿ ಹಿಡಿದು ರೆಡಿಯಾಗಿರು, ಸಾರಿ ಕೇಳ್ಬರ್ತೀನಿ ಎಂದು ಅಲ್ಲಿಂದ ಹೊರಡುವಾಗ, ನಾನ್ ಹೇಗ್ ನಂಬ್ಲಿ? ನಾನಪ್ಪನ್ ರೂಮಿನ ಹೊರಗೆ ಕಾಯ್ತಾ ಇರ್ತೀನಿ, ನೀನ್ ಸಾರಿ ಕೇಳು ಎನ್ನುತ್ತಾ ಅವನ ಹಿಂದೆಯೇ ಬಂದಳು. ಅವನಿಗೆ ಉರಿದು ಹೋಗಿತ್ತು. ಎಷ್ಟು ಸಿಟ್ಟಿದೆ ಹುಡುಗನಿಗೆ ಎಂದು ಅವನ ಬಿಗಿದ ಮೊಗವೇ ಹೇಳುತ್ತಿತ್ತು. ದಡ್ಡನೆ ನರೇಂದ್ರರ ರೂಮಿನ ಬಾಗಿಲು ತೆರೆದು ಒಳನುಗ್ಗಿದ್ದ ಆಯುಧ್. ಬೆಚ್ಚಿ ಎದ್ದು ಕುಳಿತರು ನರೇಂದ್ರ. ಏನೋ ಎಂಬಂತೆ ಅವನನ್ನೇ ನೋಡಿದರು. ನಾಲಿಗೆಯ ತುದಿಯಲ್ಲಿರುವ ಆ ಒಂದು ಕ್ಷಮೆ ಹೊರಗೆ ಬರುತ್ತಿಲ್ಲ.
ಯಾರ ಬಳಿಯೂ ಕ್ಷಮೆ ಕೇಳಿ ಅಭ್ಯಾಸ ಇಲ್ಲವಲ್ಲ ಹುಡುಗನಿಗೆ. ಅದು ನೀವ್ ಕುಡಿಯೋಕೆ ನೀರ್ ತಗೊಂಡಿದ್ದೀರೋ ಇಲ್ವೋ ನೋಡಕ್ ಬಂದೆ ಎಂದನು. ಅವರು ವಿಚಿತ್ರವಾಗಿ ಬಿಡುತ್ತಾ ಇಲ್ಲೇ ಬಾಟಲಲ್ಲಿದೆ ಬಿಡಪ್ಪ ಎಂದರು. ತಲೆ ಕೆರೆದುಕೊಳ್ಳುತ್ತಾ ಹೊರಬಂದುಬಿಟ್ಟ ಆಯುಧ್. ಅಲ್ಲಿಯೇ ಕೈಕಟ್ಟಿ ನಿಂತಿದ್ದ ಸಹಸ್ರ ಹುಬ್ಬೇರಿಸಿದಳು. ಅಸಹನೆಯಿಂದ ಕಣ್ತೇಲಿಸಿ ಸ್ವಲ್ಪ ಇರು ಎಂಬಂತೆ ಕೈ ತೋರಿ ಪುನಃ ನರೇಂದ್ರರ ರೂಮಿಗೆ ಬಂದಿದ್ದ. ಈಗೇನಾಯ್ತಪ್ಪ, ಫ್ಯಾನ್ ಆನ್ ಮಾಡಿದ್ದೀನಾ ಇಲ್ವಾ ಅಂತ ನೋಡಕ್ ಬಂದ್ಯಾ ಎಂದರು. ಎರಡು ಬಾಗಿ ಬಿಗುಮಾನದಿಂದ ಕೆಮ್ಮಿದವ ಹಿಂದಕ್ಕೆ ಕೈಕಟ್ಟಿ ಅದೂ ಸಾರಿ ಎಂದನು. ಯಾಕೆ ಕೇಳಿದರು ಹುಬ್ಬು ಬೆಸೆದು. ನಿಮ್ ಜೊತೆ ಹಾಗ್ ಮಾತಾಡ್ಬಾರ್ದಿತ್ತು, ಸಾರಿ, ಕಿಟಕಿ ಎಲ್ಲ ಸರಿಯಾಗಿ ಬಂದ್ ಮಾಡಿ ಮಲ್ಕೊಳ್ಳಿ ಎಂದು ಹೇಳಿ ಹೊರಬಂದುಬಿಟ್ಟ. ಅವರು ಏನೂ ಅರ್ಥವಾಗದೆ ಪೆಚ್ಚಾಗಿ ಕುಳಿತಿದ್ದರು. ಅಷ್ಟು ಅಹಂಕಾರ ಇರುವ ಹುಡುಗ ಅಷ್ಟು ಸುಲಭವಾಗಿ ಬಂದು ಕ್ಷಮೆ ಕೇಳಿಬಿಟ್ಟನಲ್ಲ. ಹೊರಬಂದವ ಆಯ್ತಲ್ಲ, ಈಗ ಬಾಯಿ ಮುಚ್ಕೊಂಡ್ ಮೆಡಿಸಿನ್ ತಗೋನಡಿ ಎಂದನು. ಅವಳು ಮೂತಿ ತಿರುವಿ ಬಾಯಿ ಮುಚ್ಕೊಂಡು ಹೇಗೆ ಮೆಡಿಸಿನ್ ತಗೊಳ್ಳೋದು, ಮೂಗಲ್ಲ ಎಂದಾಗ ಅವಳನ್ನೇ ಕೋಪದಲ್ಲಿ ದಿಟ್ಟಿಸಿದ. ಸರಿ ಸರಿ ತಗೋತೀನಿ ಎಂದವಳು ಮಾತ್ರೆ ನುಂಗಿ ನೀರು ಕುಡಿದಳು. ಅದು ಎಲ್ಲಿಂದ ಗಂಟು ಬಿದ್ಯೋ, ಮಗು ನನ್ ಕೈ ಸೇರುವವರೆಗೂ ಮಾತ್ರ ನಿನ್ನಾಟಗಳು, ಆಮೇಲೆ ನಿನ್ನನ್ನು ಹೇಗ್ ಬಗ್ಗಿಸ್ಬೇಕು ಅಂತ ನನ್ಗೊತ್ತು ಎಂದವ ಮಂಚದ ಮೇಲೆ ಮಲಗಲು ಮುಂದಾದಾಗ ಹಲೋ, ಅಲ್ಯಾಕ್ ಮಲಗ್ತಿದ್ದೀಯಾ ಎಂದಳು. ಇನ್ನೇನೋ, ನಿನ್ ತಲೆ ಮೇಲ್ ಮಲಗ್ಲಾ, ಮಂಚ ಇರೋದೇ ಮಲ್ಗೋಕೆ. ನೋಡು, ಇದೆಲ್ಲ ಸರಿ ಇರೋದಿಲ್ಲ, ನಾವಿಬ್ರೂ ಒಂದೇ ಮಂಚದ ಮೇಲ್ ಮಲಗೋಕಾಗಲ್ಲ ಎಂದಾಗ ವ್ಯಂಗ್ಯವಾಗಿ ನಕ್ಕವನು ಊರ್ಲೂಟಿ ಆದ್ಮೇಲೆ ಕೋಟೆ ಬಾಗ್ಲು ಮುಚ್ಚಿದ್ರಂತೆ ಎಂದ. ಅವಳಿಗೆ ರೇಗಿತ್ತು. ಹೀಗೆಲ್ಲ ಮಾತಾಡಿದ್ರೆ ಮನೆಯಿಂದ ಆಚೆ ದಪ್ತೇನೆ. ಹೇ, ಯಾಕೆ ಅವತ್ತು ನಮ್ಮ ಮನೆಯಲ್ಲಿ ನಿನ್ನನ್ನು ಮಹಾರಾಣಿಯ ಹಾಗೆ ಮಂಚದ ಮೇಲೆ ಮಲಗಿಸಿ ನಾನು ಸೋಫಾದಲ್ಲೇ ಮಲಗಿರ್ಲಿಲ್ವಾ? ಇಲ್ಲಿ ಸೋಫಾ ಬೇರೆ ಇಲ್ಲ, ಈ ಮುರಿದಿರುವ ಮಂಚದಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೂ ಕ್ಯಾತೆ ತೆಗಿತಿದ್ಯಾ ಎಂದ ಆಯುಧ್. ಸೋಫಾ ಇಲ್ಲ ಅಂದ್ರೆ ಏನಾಯ್ತು, ಚಾಪೆ ಇದೆಯಲ್ಲ, ಬಿದ್ಕೋ ಎನ್ನುತ್ತಾ ಚಾಪೆ ತೆಗೆದು ಕೆಳಗೆ ಎಸೆದಳು. ವಾಟ್, ಚಾಪೆ ಮೇಲಾ? ಹೇ, ಯಾರಿಗೆ ಹೇಳ್ತಾ ಇದೀಯಾ ಚಾಪೆ ಮೇಲ್ ಮಲಗು ಅಂತ? ಆಯುಧ್ ಚತುರ್ವೇದಿ ಹಿಯರ್, ನಾನ್ ಚಾಪೆ ಮೇಲ್ ಮಲಗಬೇಕಾ ಎಂದನು. ಯಾವ ವೇದಿ ಬೇದಿ ಆದ್ರೂ ಅಷ್ಟೇ, ಇದು ನನ್ನ ಮನೆ, ಒಂದೇ ಮಂಚದ ಮೇಲ್ ಮಲಗೋದಕ್ಕೆ ನನಗಿಷ್ಟ ಇಲ್ಲ ಎನ್ನುವಾಗ ಅವಳ ಕೈ ಹಿಡಿದು ಮಂಚದ ಮೇಲೆ ಎಳೆದುಕೊಂಡಿದ್ದ ಆಯುಧ್. ಅವಳ ಮೇಲೆ ಬಾಗಿದವ ಹೆಣೆ, ತುಂಬಾ ಓವರಾಗಿ ಆಡ್ತಿದ್ಯಾ? ಮಗುಗೋಸ್ಕರ ನಿಮ್ಮಪ್ಪನ ಹತ್ರ ಕ್ಷಮೆ ಕೇಳ್ದೆ, ಈಗ ಚಾಪೆ ಮೇಲ್ ಮಲಗ್ತೀನಂತ ಕನಸ್ ಕಾಣ್ಬೇಡ. ನೀನು ನನ್ನ ಹೆಂಡತಿಯಾಗುವವಳು, ನನ್ನ ಹೆಂಡತಿ ಅಷ್ಟೇ ಯಾಕೆ, ನನ್ನ ಮಗುವಿನ ತಾಯಿಯಾಗುವವಳು. ನನಗೆ ನಿನ್ನ ಮೇಲೆ, ನಿನ್ನ ಮಂಚದ ಮೇಲೆ ಪೂರ್ತಿ ಅಧಿಕಾರ ಇದೆ ಎಂದ. ಅವಳು ಹೆದರಿ ಪಟಪಟ ರೆಪ್ಪೆ ಬಡಿಯುತ್ತಾ ಅವನನ್ನೇ ನೋಡುತ್ತಿದ್ದಳು. ಹೆದರಿ ಪಿಳಿಪಿಳಿ ಕಂಡುಬಿಡುತ್ತಾ ನೋಡುತ್ತಿದ್ದಳು ಸಹಸ್ರ. ಏನು ಹಾಗ್ ನೋಡ್ತಾ ಇದೀಯಾ, ನೀನ್ ನನ್ನ ಹೆಂಡ್ತಿಯಾಗುವವಳು ತಾನೇ ಎಂದನು. ನೋಡು, ನಾನ್ ಮೊದ್ಲೇ ಹೇಳಿದ್ದೇನೆ, ನಿನ್ನನ್ನು ಮದುವೆ ಆಗ್ತಾ ಇರೋದು ಈ ಮಗುಗೋಸ್ಕರ ಅಂತ, ನಿನ್ ಹೆಂಡ್ತಿಯಾಗಿ ನಿನ್ ಜೊತೆ ಒಂದೇ ಮಂಚದ ಮೇಲ್ ಮಲ್ಗೋಕಲ್ಲ ಎಂದಳು. ಹೌದಾ, ಮಲಗಿದ್ರಿ ಏನಾಗುತ್ತೆ, ಬರೀ ಮಲಗುವುದು ಮಾತ್ರವಲ್ಲ ಎನ್ನುತ್ತಾ ಮಾತು ನಿಲ್ಲಿಸಿ ಅವಳ ತುಟಿಯ ಮೇಲೆ ಬೆರಳಾಡಿಸಿದ ಆಯುಧ್. ಅವಳ ತುಟಿಗಳು ನಡುಗಿದವು. ಹೇ, ಏನ್ ಮಾಡ್ತಿದೀಯಾ ನೀನು ಎಂದು ತಡವರಿಸಿದಳು. ಏನೂ ಮಾಡಬಾರ್ದು ಅಂದ್ರೆ ಕ್ಯಾತೆ ತೆಗೆಯದೆ ಸುಮ್ಮನೆ ಮಲ್ಕೋಬೇಕು, ಇಲ್ಲ ಅಂದ್ರೆ ಆ ರಾತ್ರಿ ಏನಾಗಿರಬಹುದು ಅಂತ ಒಂದು ಡೆಮೋ ನೋಡೋಣ ಎನ್ನುತ್ತಾ ಮೆಲ್ಲಗೆ ಅವಳ ಕೊರಳಲ್ಲಿ ತುಟಿಯಾಡಿಸಿ ಅವತ್ತು ಹೀಗೆ ನಿನ್ನನ್ನು ತಬ್ಬಿ ಮುತ್ತು ಕೊಟ್ಟಿರಬಹುದಾ ನಾನು ಎಂದ. ಅವಳ ಎದೆ ಬಡಿತ 100ರ ಗಡಿ ದಾಟಿತ್ತು. ಅವನ ಕೈಗಳು ಅವಳ ನಡುವಿನ ಸುತ್ತ ಬಳಸಿದಾಗ ತಕ್ಷಣ ಅವನಿಂದ ದೂರ ಸರಿದು ಈಗೇನು, ಇಲ್ಲೇ ಮಲಗಬೇಕು ತಾನೆ, ಮಲಗು ಎಂದು ಹೇಳಿ ಅವನಿಗೆ ಬೆನ್ನು ಮಾಡಿ ಮಲಗಿದಳು. ಅವಳ ಏರಿದ ಎದೆ ಬಡಿತ ಇನ್ನೂ ಇಳಿದಂತಿಲ್ಲ. ಏದುಸಿರು ಬಿಡುತ್ತಾ ಭದ್ರವಾಗಿ ಕಣ್ಣು ಮುಚ್ಚಿದ್ದಳು. ಅವನು ತುಂಟಿ ಕೊಂಕಿಸಿ ನಗುತ್ತಾ ತಲೆಯ ಹಿಂದೆ ಕೈ ಹಾಕಿ ಸೂರು ದಿಟ್ಟಿಸುತ್ತಾ ಮಲಗಿದ. ದೇವ್ರೆ, ಮದ್ವೆಗೂ ಮುಂಚೆನೇ ಇಷ್ಟೆಲ್ಲ ಮಾಡ್ತಿದ್ದಾನೆ, ಮದ್ವೆ ಆದಮೇಲೆ ಕೇಳ್ಬೇಕಾ? ಓಹ್, ಅದೆಲ್ಲಿಂದ ಸಿಕ್ಕಿಬಿದ್ದೆ ಇವನಿಗೆ ಎಂದುಕೊಂಡಿದ್ದಳು ಸಹಸ್ರ. ಮುಂಜಾನೆ ಎಂದಿನಂತೆ ಬೇಗನೆ ಎದ್ದಿದ್ದರು ನರೇಂದ್ರ. ಮಗಳು ಇನ್ನೂ ರೂಮಿನಿಂದ ಹೊರಬರದಿರುವುದನ್ನು ಕಂಡು ಅವಳ ರೂಮಿನ ಬಳಿ ಬಂದು ನಿಂತರು. ಆದರೂ ಬಾಗಿಲು ತೆರೆಯುವಕ್ಕೆ ಹಿಂಜರಿಕೆ. ಮಗಳು ಅಳಿಯನ ರೂಮಿಗೆ ಹೋಗುವುದೆಂದು ಸಂಕೋಚ. ನನ್ನ ಮಗಳು ಇಷ್ಟೊತ್ತು ಮಲಗುವವಳಲ್ಲ, ಏನಾಗಿದೆಯೋ ಏನೋ ಎಂದುಕೊಳ್ಳುತ್ತಾ ಮೆಲ್ಲಗೆ ಬಾಗಿಲು ತೆರೆದರು. ಅಲ್ಲಿನ ದೃಶ್ಯ ಕಂಡು ಅವರ ಮೊಗದಲ್ಲಿ ಸಮಾಧಾನದ ನಗು ಮೂಡಿತು. ಆಯುಧ್ನ ಎದೆಯನ್ನಪ್ಪಿ ಮಲಗಿದ್ದಳು ಸಹಸ್ರ. ಅವನ ಕೈಗಳು ಆಸ್ತೆಯಿಂದ ಅವಳನ್ನು ಬಳಸಿದ್ದವು. ಇಬ್ಬರಿಗೂ ತೊಂದರೆ ಕೊಡುವುದು ಬೇಡವೆಂದು ಮತ್ತೆ ಬಾಗಿಲು ಎಳೆದುಕೊಂಡು ಹೊರನಡೆದರು ನರೇಂದ್ರ. ಇತ್ತ ಅವಳಿಗೆ ಮೊದಲು ಎಚ್ಚರವಾಗಿತ್ತು. ಇಂದು ಅವಳು ಏಳುವಷ್ಟರಲ್ಲಿ ತುಸು ತಡವೇ ಆಗಿತ್ತು. ಮೆಲ್ಲಗೆ ಕಣ್ಣು ತೆರೆದವಳಿಗೆ ತಾನು ಅವನ ಎದೆಯ ಮೇಲೆ ಮಲಗಿರುವುದು ಅರಿವಾಯಿತು. ಅದೂ ಅಲ್ಲದೆ ಶೆಕೆಯೆಂದು ಮಧ್ಯರಾತ್ರಿ ಶರ್ಟ್ ಬಿಚ್ಚಿಟ್ಟು ಮಲಗಿದ್ದ. ನಿದ್ದೆಗಣ್ಣಿನಲ್ಲಿ ಅವನ ಸನಿಹ ಬಂದು ಅವನನ್ನಪ್ಪಿ ಮಲಗಿದ್ದಳು ಸಹಸ್ರ.
ಜಿಮ್ನಲ್ಲಿ ದಂಡಿಸಿದ ಉಕ್ಕಿನ ಕಾಯವನ್ನು ಕಂಡು ಉಗುಳು ನುಂಗುವಂತಾಯಿತು ಹುಡುಗಿಗ. ಅವನ ಕಬ್ಬಿಣದೆದೆಯ ಮೇಲೆ ಕೈ ಇರಿಸುವಾಗಲೇ ತಕ್ಷಣ ಅವಳ ಕೈ ಹಿಡಿದುಕೊಂಡ ಆಯುಧ್. ಕಣ್ಣು ತೆರೆದವನು ವಾಟ್ ಯು ವಾಂಟ್ ಎಂದನು. ನಾನ್ ಏನೂ ಇಲ್ಲ, ನಿನ್ನನ್ನ ಎಬ್ಬಿಸ್ತಿದ್ದೆ ಎಂದು ತಡವರಿಸಿದಳು. ಅದೆಲ್ಲ ಯಾಕೆ, ನೀನು ಟೆಂಪಾಗ್ತಿದೀಯಲ್ವಾ ಎಂದಾಗ ಅವಸರದಲ್ಲಿ ಮೇಲೆದ್ದವಳು, ನಿನ್ನನ್ನೀನು ಬಾರಿ ಹೀರೋ ಅಂದ್ಕೊಂಡಿದೀಯಾ, ನಾನ್ಯಾಕೆ ಟೆಂಪ್ಟಾಗ್ಲಿ, ನನಗೆ ನಿನ್ನ ಮುಖ ನೋಡಿದ್ರೆ ಊಟ ಸೇರೋದೀಗ ಎಂದಳು. ಅವನು ಎದ್ದು ಶರ್ಟ್ ಧರಿಸುತ್ತಾ, ಗೊತ್ತಾಗ್ತಿದೆ ಬಿಡು ನಿನ್ನ ಕಷ್ಟ ಎಂದು ವ್ಯಂಗ್ಯವಾಗಿ ನಕ್ಕನು. ಅವನನ್ನೇ ದುರುದುರು ನೋಡಿದವಳು, ಇನ್ನೊಮ್ಮೆ ನೀನು ಏನೇನೋ ನೆಪ ಹೇಳ್ಕೊಂಡು ಇಲ್ಲಿಗ್ ಬರೋದ್ಬೇಕಾಗಿಲ್ಲ. ಇಷ್ಟು ದಿನ ಆದ್ರೂ ನನ್ ಹಿಂದೆ ಬಿದ್ದಿರೋ ರೌಡಿಗಳು ಯಾರು ಅಂತೆ ಕಂಡುಹಿಡಿಯೋಕೆ ಆಗಲಿಲ್ವಾ ನಿನ್ನಿಂದ ಎನ್ನುತ್ತಾ ಮಾಟು ಬದಲಿಸಿಬಿಟ್ಟಳು. ಈಗ ಅದೇ ಯೋಚನೆ ಶುರುವಾಯಿತು ಆಯುಧ್ಗೆ. ನಾನೇ ಇದರ ಬಗ್ಗೆ ಹೆಚ್ಚು ಗಮನ ಕೊಡದೆ ನೆಗ್ಲೆಕ್ಟ್ ಮಾಡ್ತಿದ್ದೇನೆ ಅನ್ಸುತ್ತೆ, ಅದ್ಯಾರು ಅಂತ ಬೇಗ ಕಂಡುಹಿಡಿಬೇಕು ಎಂದುಕೊಂಡಿದ್ದ. ಅವಳೇನು ಮಾತನಾಡದೆ ಮುಖ ತೊಳೆಯಲು ನಡೆದಳು. ಅವನು ಕಾರಿನ ಕೀ ಹಿಡಿದು ಹೊರಬಂದಿದ್ದ. ಅವನನ್ನು ಕಂಡ ನರೇಂದ್ರ, ಅರೆ, ಇಷ್ಟು ಬೇಗ ಹೋಗ್ತಾ ಇದೆಯಲ್ಲಪ್ಪ, ತಿಂಡಿ ತಿಂದು ಹೋಗು ಎಂದರು. ಇಲ್ಲ, ನಾನು ಮನೆಗೆ ಹೋಗಿ ತಿಂತೀನಿ ಎಂದು ಅಲ್ಲಿಂದ ನಡೆದುಬಿಟ್ಟನು. ಮುಖ ತೊಳೆದು ಬಂದವಳು ಅವನಿಗಾಗಿ ಕಣ್ಣಾಡಿಸಿದಳು. ಎಲ್ಲಿ ಹೋದ ಇವನು ಎಂದುಕೊಳ್ಳುತ್ತಾ ರೂಮಿನಿಂದ ಬಂದಳು. ಯಾಕಮ್ಮ, ಅಳೆಯಂದ್ರಿಗೆ ತಿಂಡಿ ತಿಂದು ಹೋಗಿ ಅಂತ ಹೇಳ್ಬೇಕಿತ್ತಲ್ವಾ, ಹಾಗೆ ಹೊರಟೋದ್ರು ಎಂದರು ನರೇಂದ್ರ. ಏನು, ಹೋದ್ರಾ ಎನ್ನುತ್ತಾ ಹೊರಗೋಡಿ ನೊಂದು ನೋಡಿದಳು. ಅವನ ಕಾರು ಹೊರಟು ಎಷ್ಟೋ ಹೊತ್ತಾಗಿತ್ತು. ಅವನು ತನಗೆ ಹೇಳದೆ ಹೋಗಿದ್ದಕ್ಕೆ ಅವಳಿಗೆ ಬೇಸರವಾಗಿದ್ದು ಸುಳ್ಳಲ್ಲ. ಎಷ್ಟು ಕೊಬ್ಬಿಯವನಿಗೆ, ನನಗೊಂದು ಮಾತ್ ಹೇಳಿ ಹೋಗಿದ್ರೆ ಏನಾಗ್ತಿತ್ತು ಎಂದುಕೊಂಡು ಮುಖ ಸಪ್ಪಗೆ ಮಾಡಿಕೊಳ್ಳುತ್ತಾ ಒಳಬಂದಳು. ಏನಾಯ್ತಮ್ಮ, ಮತ್ತೇನಾದ್ರೂ ಅವರ ಜೊತೆ ಜಗಳ ಮಾಡಿದ್ಯಾ, ಯಾಕೆ ಹಾಗೆ ಹೋದ್ರು ಎಂದರು ನರೇಂದ್ರ. ಏನೂ ಇಲ್ಲ ಅಪ್ಪ, ನಾನು ಮುಖ ತೊಳೆದು ಬರುವಷ್ಟರಲ್ಲಿ ಹೊರಟು ಹೋಗಿದ್ದಾರೆ ಎಂದಳು ಸಹಸ್ರ. ಏನಮ್ಮ ನೀನು, ಮನೆಗೆ ಬಂದವರಿಗೆ ತಿಂಡಿಯನ್ನು ಕೊಡದೆ ಕಳಿಸಿದ್ದೀಯಾ, ರಾತ್ರಿ ಊಟವನ್ನು ಮಾಡಿಲ್ಲ ಅವರು ಎಂದಾಗ ಅಚ್ಚರಿಯಿಂದ ಕಣ್ಣರಳಿಸಿದ ಹುಡುಗಿ, ಅಲ್ಲ ಅಪ್ಪ, ನೆನ್ನೆ ತಾನೇ ಅವನನ್ನು ಯಾಕಮ್ಮ ಮದುವೆ ಆಗ್ತಿದೀಯಾ, ಅವನು ಸರಿಯಿಲ್ಲ ಅಂತ ಹೇಳ್ತಾ ಇದ್ರಿ, ಈಗ ಇಷ್ಟು ಕಾಳಜಿ ತೋರಿಸ್ತಾ ಇದ್ದೀರಾ ಅಳಿಯನ ಮೇಲೆ ಎಂದಳು. ಕಾಫಿ ಕೊಡ್ತೀನಿರಿ ಎನ್ನುತ್ತಾ ಅಡಿಗೆ ಮನೆಗೆ ಬಂದವಳು, ಅಬ್ಬಾ, ಒಂದು ಕ್ಷಮೆ ಕೇಳಿ ಅಪ್ಪನನ್ನೂ ಬುಟ್ಟಿಗೆ ಹಾಕೊಂಡ್ಬಿಟ್ಲಾ, ಸರಿಯಾಗಿದ್ದಾನೆ ಎಂದು ಗೊಣಗಿ ಕಾಫಿಗಿಟ್ಟಳು. ಅವನು ನೆನ್ನೆ ತನ್ನನ್ನು ತಬ್ಬಿ ಮುತ್ತು ಕೊಟ್ಟಿದ್ದು ನೆನಪಾಯಿತು. ತನ್ನ ಕೊರಳನ್ನೊಮ್ಮೆ ಮುಟ್ಟಿ ನೋಡಿಕೊಂಡಳು. ಮನಸ್ಸಿನಲ್ಲಿ ಅರಿಯದ ಪುಳಕ. ಹೊರಗಿಂದ ಬಂದ ಆಯುಧ್ನ ಕಂಡ ವಿನಾಯಕ್, ಆಯು, ಎಲ್ಲಿಗ್ ಹೋಗಿದ್ದೆ, ಎಲ್ಲಿಂದ ಬರ್ತಾ ಇದ್ಯಾ, ರಾತ್ರಿಯೆಲ್ಲ ಮನೆಯಲ್ಲಿರ್ಲಿಲ್ವಾ ನೀನು ಎಂದರು. ಸಹಸ್ರಾ ಮನೆಗೆ ಹೋಗಿದ್ದೆ ಡ್ಯಾಡ್ ಹೇಳಿದನು. ಏನು, ಸಹಸ್ರಾ ಮನೆಗಾ, ಯಾಕೆ? ಯಾರೋ ಅಟ್ಯಾಕ್ ಮಾಡಿದ್ರು ಡ್ಯಾಡ್, ನನ್ನ ಮಗು ಹಿಂದೆ ಬಿದ್ದಿರೋದು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ನೆನ್ನೆ ಅವರ ಜೊತೆಯಲ್ಲೇ ಇದ್ದೆ ಎಂದವನ ಮಾತುಗಳು ಆಗಷ್ಟೇ ಮೆಟ್ಟಿಲಿಳಿದು ಬಂದ ಆರ್ಯನ ಕಿವಿಗೆ ಬಿದ್ದಿತ್ತು. ವಾಟ್, ಮತ್ತೆ ಅಟ್ಯಾಕ್ ಮಾಡಿದ್ರಾ, ಯಾರು ಆಯು ಇದೆಲ್ಲ ಮಾಡ್ತಾ ಇರೋದು, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ್ವಾ ಎಂದರು. ಬೇಡ ಡ್ಯಾಡ್, ಪ್ರಾಬ್ಲಮ್ ಇನ್ನೂ ಜಾಸ್ತಿಯಾಗತ್ತೆ, ಆಸ್ತಿ ವಿಷಯ ಹೊರಗೆ ಬಂದರೆ ಮತ್ತೆ ನನ್ನ ಮಗುಗೆ ಅಪಾಯ, ಇದೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ, ಆದಷ್ಟು ಬೇಗ ಈ ಮದುವೆ ಆಡ್ರಿ ಒಳ್ಳೆಯದು, ಅವಳ ಮೇಲೆ ಯಾವಾಗ ಹೇಗೆ ಅಟ್ಯಾಕ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ ಎಂದವನು ಮೆಟ್ಟಿಲು ಹತ್ತಿ ರೂಮಿಗೆ ನಡೆದ. ನಂತರ ಯಾರಿಗೋ ಕರೆ ಮಾಡಿ, ನಾನು ಡೀಟೇಲ್ಸ್ ಕಳಿಸಿದ್ದೇನೆ ನೋಡು, ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಎಲ್ಲ ನನಗೆ ಗೊತ್ತಾಗ್ಬೇಕು, ಯಾವಾಗ್ಲೂ ನೀವು ಅವಳ ಸುತ್ತಮುತ್ತಲೇ ಇರಬೇಕು, ಅವಳಿಗೆ ಏನೂ ತೊಂದರೆ ಆಗ್ಬಾರ್ದು, ಏನಾದ್ರೂ ಪ್ರಾಬ್ಲಮ್ ಆದ್ರೆ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಬೇಕು ಎಂದು ಆಜ್ಞೆ ಹೊರಡಿಸಿದ್ದ. ಇತ್ತ ಆರ್ಯ ಆಫೀಸಿಗೆ ಹೋಗದೆ ನೇರ ದಿಯಾಳ ಮನೆಗೆ ಬಂದಿದ್ದನು. ದಿಯಾ ಸಹ ಒಂದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಹಾಗಾಡಿ ಕೆಲಸಕ್ಕೆ ಹೋಗಲು ರೆಡಿಯಾಗುತ್ತಿದ್ದಳು. ಅವಳು ಬಾಗಿಲು ತೆಗೆಯುತ್ತಿದ್ದ ಹಾಗೆ ಒಳನುಗ್ಗಿ, ನಾನು ಹೇಳಿದೆ ತಾನೆ ಈ ಆಸ್ತಿ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡುವಂತ, ಆದ್ರೂ ಆ ಸಹಸ್ರ ಹಿಂದೆ ಯಾಕೆ ಬಿದ್ದಿದೀಯ ನೀನು, ಮತ್ತೆ ಅವಳ ಅಟ್ಯಾಕ್ ಮಾಡಿಸುವ ಅವಶ್ಯಕತೆ ಏನಿತ್ತು ನಿನಗೆ ಎಂದು ಜೋರು ಮಾಡಿದ್ದ. ವಾಟ್, ಏನ್ ಹೇಳ್ತಿದೀಯ ಆರ್ಯ, ನಾನ್ಯಾಕೆ ಅವಳ ಮೇಲೆ ಅಟ್ಯಾಕ್ ಮಾಡಿಸ್ಲಿ ಎಂದು ನಾಟಕವಾಡಿದ್ದಳು. ಸುಮ್ನೆ ನಾಟಕ ಆಡ್ಬೇಡ ದಿಯಾ, ನನಗೆ ಎಲ್ಲ ಗೊತ್ತಾಯ್ತು, ಅಲ್ಲ ಅದು ನನ್ನ ಆಸ್ತಿ, ನಾನೇ ಬೇಡ ಅಂತ ಹೇಳ್ತಾ ಇದ್ದೇನೆ, ನಿನಗೇನು ಸಮಸ್ಯೆ ಎಂದ ಕೋಪದಲ್ಲಿ. ಸಮಸ್ಯೆನಾ, ಮುಂದೆ ನಿನ್ನನ್ನು ಮದುವೆ ಆಗುವವಳು ನಾನು ಆರ್ಯ, ಎಲ್ಲ ಆಸ್ತಿಯನ್ನು ನಿನ್ನ ತಮ್ಮನಿಗೆ ಕೊಟ್ಟು ನಾವಿಬ್ರೂ ಬಿಕಾರಿಗಳ ಹಾಗೆ ಬೀದಿಯಲ್ಲಿ ನಿಲ್ಲಬೇಕು ಅಂತ ಹೇಳ್ತಾ ಇದೀಯಾ, ನಾನು ಮಾಡ್ತಿರೋದು ನಿನ್ನ ಒಳ್ಳೆಯದಕ್ಕೆ, ಅದ್ಲಾಕೆ ನಿನಗೆ ಅರ್ಥವಾಗುತ್ತಿಲ್ಲ, ಅವಳು ಹೇಗಿದ್ರೂ ಮದುವೆ ಆದ್ಮೇಲೆ ನಿಮ್ಮ ಮನೆಗೆ ಬರ್ತಾಳೆ, ಆಗ ಅವಳ ಹೊಟ್ಟೆಯಲ್ಲಿರುವ ಮಗುವನ್ನು ಸಾಯಿಸಲು ಕಷ್ಟ ಆಗಲ್ಲ, ಅವಳು ತಿನ್ನುವ ಅನ್ನದಲ್ಲೋ ನೀರಿನಲ್ಲೋ ಅಬಾರ್ಷನ್ ಪಿಲ್ಸ್ ಮಿಕ್ಸ್ ಮಾಡಿಕೊಟ್ರೆ ಮುಗಿತು, ಇಷ್ಟು ಸಿಂಪಲ್ ಕೆಲಸ ಎಂದಳು. ಹೇ, ನೀನು ಹೇಳಿದ್ದು ಅಷ್ಟು ಸುಲಭ ಅಂದ್ಕೊಂಡಿಯಾ, ಅವಳು ದೂರದಲ್ಲಿರುವಾಗಲೇ ಅವಳನ್ನು ಹದ್ದಿನ ಹಾಗೆ ಕಾಯ್ತಾ ಇದ್ದಾನೆ ಆಯುಧ್, ಇನ್ನು ಅವಳು ನಮ್ಮ ಮನೆಯಲ್ಲೇ ಅವನ ಸುತ್ತಮುತ್ತಲೇ ಇರುವಾಗ ಸುಮ್ಮನಿರ್ತಾನಾ, ಸ್ವಲ್ಪ ಥಿಂಕ್ ಮಾಡು, ಇದೆಲ್ಲ ವ್ಯರ್ಥ ಪ್ರಯತ್ನ ಎಂದ. ಆದ್ರೆ ಅವನ ಮಾತು ಕೇಳಲು ಸಿದ್ಧವಿಲ್ಲ ದಿಯಾ. ಮುಂದುವರೆಯುವುದು.